ನಮಸ್ಕಾರ ಸ್ನೇಹಿತರೆ, ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಬಿಗ್ ಬಾಸ್ ಕಡೆಯಿಂದ ವೆರಿ ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂತ ಒಂದು ಪ್ರೋಮೋ ರಿಲೀಸ್ ಆಗಿದೆ. ಪ್ರೋಮೋದಲ್ಲಿ ನಮ್ಗೆ ಹೈಲೈಟ್ ಆಗಿ ಏನ್ ಕಾಣಿಸ್ತಾ ಇದೆಯಪ್ಪ ಅಂದ್ರೆ ಕಾವ್ಯ ವರ್ಸಸ್ ಅಶ್ವಿನಿ ಗೌಡ. ಕಾವ್ಯ ಮತ್ತು ಅಶ್ವಿನಿ ಗೌಡ ಅವರು ಕೈ ಮಿಲಾಯಿಸಿದ್ರ ಬಿಗ್ ಬಾಸ್ ಮನೆಯಲ್ಲಿ ಅನ್ನೋ ರೇಂಜ್ಗೆ ಪ್ರೋಮೋ ಈಗ ರಿಲೀಸ್ ಆಗಿದೆ. ಪ್ರೋಮೋ ಪ್ರಾರಂಭವಾಗ್ತಾನೆ ಮನೆಯಲ್ಲಿ ಅಶ್ವಿನಿ ಗೌಡ ಅವರು ಕೆಲಸಗಳು ಡಿವೈಡ್ ಆಗ್ಬೇಕು, ಅಡಿಗೆ ಮಾಡಿನೂ ಸಹ ಹೇಗೆ ಬಾತ್ರೂಮ್ ಕೆಲಸ ಮಾಡೋದಕ್ಕಾಗುತ್ತೆ ಜಾನ್ವಿ ಅವರೇ ಅಂದ್ಬಿಟ್ಟು ಜಾನ್ವಿ ಅವ್ರ ಹತ್ರ ಗಿಲ್ಲಿ ಅವರು ಈ ಒಂದು ಸಂದರ್ಭದಲ್ಲಿ ಏನಾದ್ರು ಅಶ್ವಿನಿ ಗೌಡ ಅವರಿಗೆ ಬಾತ್ರೂಮ್ ಕೆಲಸ ಮಾಡಿ ಅಂತ ಹೇಳಿರ್ಬೋದೇನೋ ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ಪ್ರೋಮೋದಲ್ಲಿ ಗಿಲ್ಲಿ ಅವರ ವಿರುದ್ಧವಾಗಿಯೇ ಇವರು ಅಶ್ವಿನಿ ಗೌಡ ಅವ್ರು ಮಾತಾಡ್ತಾ ಇರೋದು. ಅಡಿಗೆ ಮಾಡಿ ಸಹ ಬಾತ್ರೂಮ್ ಕೆಲಸ ಹೆಂಗೆ ಮಾಡಕ್ಕಾಗುತ್ತೆ ಅಂತ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಗಿಲ್ಲಿ ಅವರು ಮೇಡಮ್ ಅಡಿಗೆ ನಿಮ್ಮನ್ನು ನೀವು ಮಾಡ್ತಾ ಇದ್ದೀರಾ ಅಂತ ಯಾರಿಗೆ ಗೊತ್ತು, ಯಾರು ಹೇಳಿದೀರಾ ನೀವು ಅಂತ ಕೇಳ್ತಾ ಇದ್ದಾರೆ. ಅಂಡ್ ಅಶ್ವಿನಿ ಗೌಡ ಅವ್ರು ಇನ್ಯಾರಪ್ಪ ಮಾಡ್ತಾರೆ ಈ ಒಂದು ಮನೆಯಲ್ಲಿ ಅಡಿಗೆ ಅಂತ ಕೇಳ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಕಾವ್ಯ ಅವರು ಮೇಡಮ್ ನೀವು ಇನ್ಫಾರ್ಮ್ ಮಾಡಿದ್ರ ಏನು ಗಿಲ್ಲಿ ಅವರಿಗೆ ಅಡಿಗೆ ಮಾಡ್ತಾ ಇರೋದು ವಿಚಾರವಾಗಿ, ಅಥವಾ ಅಡಿಗೆ ನೀವೇ ಮಾಡ್ತಾ ಇರೋದು ಗೊತ್ತಿತ್ತ ಈಗ ಗಿಲ್ಲಿಗೆ ನೀವು ಹೇಳಿದ್ರ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸಿಡಿಮಿಡಿಗೊಂಡು ಕೋಪಗೊಂಡಂತ ಅಶ್ವಿನಿ ಗೌಡ ಅವರು ಕಾವ್ಯ ಅವ್ರ ಮೇಲೆ ನೀನೇನಕ್ಕೆ ಇನ್ವಾಲ್ವ್ಮೆಂಟ್ ಆಗ್ತಾ ಇದೆ ಈ ಒಂದು ಮ್ಯಾಟರ್ ಅಲ್ಲಿ, ಇದು ನನ್ನ ಮತ್ತೆ ಗಿಲ್ಲಿ ಮಧ್ಯೆ ನಡೀತಾ ಇರೋಂತ ಮ್ಯಾಟ್ರ್, ನೀನು ಇನ್ವಾಲ್ವ್ ಆಗ್ಬೇಡ ಈ ಒಂದು ಮ್ಯಾಟ್ರಿಗೆ ಅಂದ್ಬಿಟ್ಟು ಜೋರಾಗಿ ಕಾವ್ಯ ಅವ್ರ ಮೇಲೆ ಮಾತಾಡ್ತಾ ಇದ್ದಾರೆ. ಇದಕ್ಕೆ ಕಾವ್ಯ ಅವರು ರಿಯಾಕ್ಟ್ ಆಗಿ ನೀವು ಮನೆಯಲ್ಲಿರುವಂತ ಎಲ್ಲಾ ಅಭ್ಯರ್ಥಿಗಳ ಮಧ್ಯೆ ಹೋಗ್ಬಿಟ್ಟು ಎಲ್ಲರ ಮಧ್ಯೆ ಮಾತಾಡ್ತೀರಾ, ನಿಮ್ಮ ಒಂದು ಮಾತಾಗ್ಬೇಕಾದ್ರೆ ನಿಮ್ಮ ಜಗಳ ಆಗ್ಬೇಕಾದ್ರೆ ಬೇರೆಯವ್ರು ಯಾಕೆ ನಿಮ್ಮನ್ನು ಪ್ರಶ್ನೆ ಮಾಡಬಾರ್ದು ಅಂತ ಕೇಳ್ತಾ ಇದ್ದಾರೆ. ಈ ಒಂದು ಸಂಗತಿಯಲ್ಲಿ ನನಗೆ ಕಾವ್ಯ ಅವ್ರದ್ದು ಏನು ತಪ್ಪಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಯಾಕೆ ಅಂದ್ರೆ ಕಾವ್ಯ ಅವರಲ್ಲಿ ಏನ್ ರಾಂಗ್ ಆಗಿ ಮಾತಾಡಿಲ್ಲ. ನೀವು ಪ್ರೋಮೋ ನೋಡ್ಕೊಂಡ್ರೆ ನಾರ್ಮಲ್ ಆಗಿ ಮೇಡಮ್ ಅಂತ ಪದ ಯೂಸ್ ಮಾಡ್ಕೊಳ್ತೇನೆ, ಮೇಡಮ್ ನೀವು ಗಿಲ್ಲಿಯಾಗಿ ಇನ್ಫಾರ್ಮ್ ಮಾಡಿದ್ರೆ ಅಥವಾ ಗಿಲ್ಲಿಗೆ ಹೇಳಿದ್ರೆ ಈ ಒಂದು ಸಂಗತಿನ ಅಂತಾನೆ ಕೇಳಿದ್ದು. ಅದಕ್ಕೆ ಇಷ್ಟೊಂದು ಕೋಪ ಮಾಡ್ಕೊಂಡು ಇಷ್ಟೊಂದು ರಿಯಾಕ್ಟ್ ಆಗುವಂತ ಅವಶ್ಯಕತೆ ಅಶ್ವಿನಿ ಗೌಡ ಅವ್ರು ಇರ್ಲಿಲ್ಲ. ಅವ್ರು ಈಸಿಯಾಗಿ ಹೇಳ್ಬೋದಾಯ್ತು, ಇಲ್ಲ ನಂಗೂ ಏನು ಗಿಲ್ಲಿಗೆ ಸಂಬಂಧಪಟ್ಟಿರುವಂತ ಮ್ಯಾಟ್ರ್ ಇದು, ನಾನು ಗಿಲ್ಲಿ ಹತ್ರ ಮಾತಾಡ್ಕೋತೀನಿ, ನೀನ್ ಇನ್ವಾಲ್ವ್ ಆಗ್ಬೇಡ ಅಂತ ಆರಾಮಾಗಿ ಕೂಲಾಗಿ ಹೇಳ್ಬೋದಾಯ್ತು. ಇದನ್ನ ಅಷ್ಟೊಂದು ಜೋರಾಗಿ ಮ್ಯಾಟ್ರ್ ಮಾಡೋತರ ಜಗಳ ಮಾಡೋತರ ಹೇಳೋಂತ ಅವಶ್ಯಕತೆ ಇರ್ಲಿಲ್ಲ ಅಂತ ನನಗನಿಸ್ತು. ನಂತರ ಇದು ಯಾವ ತರ ಏನು ಗಲಾಟೆ ಕ್ರಿಯೇಟ್ ಆಗಿದೆ ಅಂದ್ರೆ ಕಾವ್ಯ ಅವರು ಮತ್ತೆ ಅಶ್ವಿನಿ ಗೌಡ ಅವರು ಒಬ್ಬರ ಮೇಲೆ ಒಬ್ರು ಕೈಗಳನ್ನ ಎತ್ಕೊಂಡು ಹೋಗೋ ರೇಂಜ್ಗೆ ಈ ಒಂದು ಗಲಾಟೆ ಕ್ರಿಯೇಟ್ ಆಗಿದೆ. ಅಂಡ್ ಈ ಒಂದು ಗಲಾಟೆ ಸಂದರ್ಭದಲ್ಲಿ ಅಶ್ವಿನಿ ಗೌಡ ಅವರು ಕಾವ್ಯ ಅವರಿಗೆ ಹೋಗ್ಬಿಟ್ಟು ಗಿಲ್ಲಿಗೆ ಬಕೆಟ್ ಹಿಡಿ ನೀನು ಅನ್ನೋ ಒಂದು ಪದವನ್ನ ಯೂಸ್ ಮಾಡಿದ್ದಾರೆ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಅವರು ಈಸಿಯಾಗಿ ಬೇರೆ ಒಂದು ಕಂಟೆಸ್ಟೆಂಟ್ ಗಳ ಮೇಲೆ ಮಾತನ್ನ ಬಿಡ್ಬಿಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಇನ್ ಕೇಸ್ ನಿಜವಾಗ್ಲೂ ಕಾವ್ಯ ಅವ್ರದ್ದೇ ತಪ್ಪಿದ್ರು ಸಹ ಇವ್ರು ಕಾವ್ಯ ಅವ್ರಿಗೆ ಅರ್ಥ ಆಗದೆ ತಿಳಿ ಹೇಳ್ಬೋದಾಯ್ತು. ಏನ್ ಇವಾಗ ಮೊನ್ನೆ ಏನು ರಶಿಕಾ ವರ್ಸಸ್ ರಕ್ಷಿತಾ ಶೆಟ್ಟಿ ಗಲಾಟೆ ಆಯ್ತು. ಒಂದು ಗಲಾಟೆ ಆದ ಸಂದರ್ಭದಲ್ಲಿ ರಶಿಕಾನ ಮತ್ತೆ ರಕ್ಷಿತಾ ಶೆಟ್ಟಿನ ಇಬ್ಬರನ್ನು ಕೂರಿಸ್ಕೊಂಡು ಬುದ್ಧಿ ಮಾತು ಹೇಳ್ತಾ ಇದ್ದಂತ ಅಶ್ವಿನಿ ಗೌಡ ಅವರು ಇವ್ರು ಅದೇ ರೀತಿ ಕೂಲ್ ಆಗಿ ಇವ್ರೊಂದು ಪಾಯಿಂಟ್ ಹೇಳ್ಬೋದಾಯ್ತು. ಇವ್ರೇನಕ್ಕೆ ಅಷ್ಟು ಸಡನ್ ಆಗಿ ರಿಯಾಕ್ಟ್ ಆಗಿ ಅಷ್ಟೊಂದು ಕೋಪ ಮಾಡ್ಕೊಂಡು ಇವ್ರ ಮೇಲೆ ಏನು ಬಕೀಟ್ ಹಿಡಿತೆ ನಿನ್ ಬಕೀಟ್ ರಾಣಿ ಅನ್ನೋ ರೇಂಜ್ಗೆಲ್ಲ ಮಾತನ್ನ ಅವಶ್ಯಕತೆ ಇರ್ಲಿಲ್ಲ ಅಂತ ನನಗನಿಸ್ತು. ಅಂಡ್ ಈ ಒಂದು ಸಂದರ್ಭದಲ್ಲಿ ಕಾವ್ಯ ಅವರು ಅನ್ಕೊಂಡು ಸೈಡ್ ಹೋದ್ರಂತೆ. ಸೊ ಅದಕ್ಕೆ ಅಶ್ವಿನಿ ಗೌಡರಿಗೆ ಇನ್ನ ಇದ್ದಿದ್ದು ಸಿಟ್ಟು ಬಂದಿದೆ. ಎಲ್ಲ ಅನ್ಬೇಡ ನೀನ್ ನನ್ನ ಹತ್ರ, ಅನ್ನೋ ಅಧಿಕಾರ ನಿನಗಿಲ್ಲ, ನನಗೆ ರೆಸ್ಪೆಕ್ಟ್ ಕೊಡ್ಬೇಕು, ನನಗೆ ರೆಸ್ಪೆಕ್ಟ್ ಕೊಡೋಂಗಿದ್ರೆ ಮಾತ್ರ ನೀನು ಬಿಗ್ ಬಾಸ್ ಮನೆಯಲ್ಲಿ ಇರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅಂಡ್ ಇದಕ್ಕೆ ಕಾವ್ಯ ಅವರು ಸಹ ನಾನೇನೋ ಮಿಸ್ ಆಗಿ ಅಂದ್ರೆ ನೀವ್ ಯಾರು ಏನ್ ಮಾತಾಡಲ್ವ, ನೀವು ಏನೇ ಅಂದಿಲ್ವ ಅಂತ ಕೇಳ್ಕೊಂಡು ಒಬ್ರ ಮೇಲೆ ಹೋಗ್ತಾನೆ ಇದ್ದಾರೆ. ಈ ಒಂದು ಪ್ರೋಮೋದಲ್ಲಿ ಈ ಗಲಾಟೆ ಪ್ರಾರಂಭ ಆಗೋದಕ್ಕೆ ಏನಾದ್ರು ಮುಖ್ಯವಾದ ಕಾರಣ ಏನಪ್ಪಾ ಅಂದ್ರೆ ಇವರು ಅಶ್ವಿನಿ ಗೌಡ ಅವರಿಗೆ ಈಗೋ ತುಂಬಾನೇ ಇದೆ. ಅವ್ರಿಗೆ ಏನೇ ಆಗಿರ್ಲಿ, ಯಾವುದೇ ವ್ಯಕ್ತಿ ಆಗಿರ್ಲಿ, ಒಂದೇ ಒಂದು ಸಣ್ಣ ಮಾತು ಅನ್ಬಾರ್ದು. ಅವ್ರು ಮಾತ್ರ ಬೇರೆ ವ್ಯಕ್ತಿಗಳ ಮೇಲೆ ಏನ್ ಬೇಕಾದ್ರೂ ಅನ್ಬೋದು. ಈಗ ಗಿಲ್ಲಿ ಅವರು ಮನೆಯಲ್ಲಿರುವಂತ ಎಲ್ಲಾ ಕಂಟೆಸ್ಟೆಂಟ್ಗಳ ಹತ್ರ ಕಾಮಿಡಿ ಮಾಡ್ತಾ ಇರ್ತಾರೆ. ಎಸ್ಪೆಷಲಿ ಅಶ್ವಿನಿ ಅವ್ರ ಹತ್ರ ಸಹ ಟಾಂಟ್ ಮಾಡೋ ತರ ಕಾಮಿಡಿ ಮಾಡ್ತಾ ಇರ್ತಾರೆ. ಈ ಒಂದು ವಿಚಾರದಲ್ಲಿ ಇನ್ ಕೇಸ್ ಏನಾದ್ರು ಗಿಲ್ಲಿ ಅವರು ಸಹ ರಾಂಗ್ ಇದ್ರು ಸಹ ಇವ್ರು ಅರ್ಥ ಆಗೋ ರೀತಿಯಲ್ಲಿ ಗಿಲ್ಲಿಗೆ ಹೇಳ್ಬೇಕಾಯ್ತು, ನಾನು ಈಗಾಗಲೇ ಅಡಿಗೆ ಮಾಡ್ತಾ ಇದ್ದೀನಿ, ಸೊ ಅದರಿಂದ ನಾನು ಬಾತ್ರೂಮ್ ಕೆಲಸ ಮಾಡೋಕ್ಕಾಗೋದಿಲ್ಲ, ನೀನೇ ಹೋಗಿ ಬಾತ್ರೂಮ್ ತೊಳೆಯಪ್ಪ, ನೀನೇ ಹೋಗಿ ಬಾತ್ರೂಮ್ ಕೆಲಸ ಮಾಡಪ್ಪ ಗಿಲ್ಲಿ ಅಂತ ಹೇಳ್ಬೋದಾಯ್ತು. ಗಿಲ್ಲಿ ಅವರ ಅಥವಾ ಕಾಮಿಡಿ ವೇಲೆ ಹೇಳಿದ್ರು ಅಥವಾ ಸೀರಿಯಸ್ ವೇಲೆ ಹೇಳಿದ್ರು ನೀವು ಬಾತ್ರೂಮ್ ಕೆಲಸ ಮಾಡಿ ಮೇಡಮ್ ಅಂತ, ಇವ್ರು ಅದನ್ನ ಮನೆ ಮಂದಿ ಎಲ್ಲ ಕೂರಿಸ್ಕೊಂಡು ಗಿಲ್ಲಿಯವ್ರ ಮೇಲೆ ಜೋರಾಗಿ ನಾನು ಅಡಿಗೆ ಮಾಡ್ತಾ ಇದ್ದೀನಿ, ಜೊತೆಗೆ ಇದನ್ನ ಏನು ಬಾತ್ರೂಮ್ ಕೆಲಸ ಮಾಡೋದು ಹೆಂಗಾಗುತ್ತೆ, ಮನೇಲಿ ಕೆಲಸಗಳೆಲ್ಲ ಡಿವೈಡ್ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಮನೆಯಲ್ಲಿ 100% ಇರುವಂತ ಕಂಟೆಸ್ಟೆಂಟ್ ಗಳೆಲ್ಲರೂ ಕೆಲಸಗಳನ್ನ ಡಿವೈಡ್ ಮಾಡ್ಕೊಬೇಕು, ಎಲ್ಲ ಈಕ್ವಲ್ ಆಗಿ ಕೆಲಸಗಳು ಮಾಡಬೇಕು. ಬಟ್ ಆ ಒಂದು ಕೆಲಸಗಳನ್ನ ಬೇರೊಬ್ಬ ಕಂಟೆಸ್ಟೆಂಟ್ ಗೆ ವಹಿಸೋದಲ್ಲಾಗಿರ್ಬೋದು, ಅಥವಾ ಬೇರೊಬ್ಬ ಕಂಟೆಸ್ಟೆಂಟ್ ಗಳಿಗೆ ಈಗಾಗಲೇ ಅವ್ರು ಮಾಡ್ತಾರಂತ ಕೆಲಸಗಳ ಬಗ್ಗೆ ಮಾಹಿತಿ ನೀಡೋದಾಗಿರ್ಬೋದು, ತುಂಬಾ ಸಾಫ್ಟ್ ವೇಲಿ ಅರ್ಥ ಆಗೋ ವೇಲನ್ನು ನೀಡಬಹುದು. ಕಿರ್ಚಾಡಿ ದಬ್ಬಾಳಿಕೆ ಮಾಡಿ ನಾನೇ ದೊಡ್ಡವರಂತೂ ತೋರಿಸ್ಕೊಂಡು ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನು ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ಈ ಒಂದು ಗಲಾಟೆಯಲ್ಲಿ ಕಾವ್ಯ ಅವ್ರದ್ದು ಇನ್ ಕೇಸ್ ಏನಾದ್ರೂ ತಪ್ಪಿದ್ರು ಸಹ ಅಶ್ವಿನಿ ಗೌಡ ಅವರ ಬಾಯಲ್ಲಿ ನೀನು ಗಿಲ್ಲಿಗೆ ಬಕೆಟ್ ಹಿಡಿತೀಯ, ಬಕೆಟ್ ರಾಣಿ ಅನ್ನೋ ಪದಗಳು ಬರುವಂತ ಅವಶ್ಯಕತೆ ಇಲ್ಲ. ಯಾವುದೇ ಒಂದು ವ್ಯಕ್ತಿನ ನಾವು ಕಡಿಮೆ ಮಾಡಿ ಮಾತಾಡುವಂತ ಅವಶ್ಯಕತೆ ಇಲ್ಲ.
ಏನು ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಅಷ್ಟೆಲ್ಲ ನೆಗೆಟಿವ್ ಆದ್ರು, ಸುದೀಪ್ ಸರ್ ಬಂದು ಬುದ್ಧಿ ಮಾತುಗಳು ಹೇಳಿದ್ರು. ಅಂಡ್ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಗಳಾಗಿ ಮನೆಗೆ ಹೋದಂತ ಕಂಟೆಸ್ಟೆಂಟ್ ಗಳು ಸಹ ನೀವು ಅವರ ಹೊರಗಡೆ ನೆಗೆಟಿವ್ ಆಗಿದೆ, ನಿಮ್ ಬಗ್ಗೆ ಬ್ಯಾಡ್ ಇಂಪ್ರೆಷನ್ ಬಂದಿದೆ ಅಂತ ಹೇಳಿದ್ರು. ಇಷ್ಟೆಲ್ಲ ಹೇಳಾದ್ಮೇಲೆ, ಇಷ್ಟೆಲ್ಲ ಬುದ್ಧಿ ಮಾತುಗಳು ಹೇಳಿದ್ಮೇಲೂ ಅಶ್ವಿನಿ ಗೌಡರ್ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದಾರೆ ಅಂದ್ರೆ ಏನ್ ಹೇಳ್ಬೇಕು ನಿಜವಾಗ್ಲೂ ಅರ್ಥ ಆಗ್ತಲ್ಲ ನನಗಂತೂ. ಯಾಕೆ ಅಂದ್ರೆ ಯಾವುದೇ ಒಬ್ಬ ಪರ್ಸನ್ ಆಗಿರ್ಬೋದು, ಒಂದು ಸರಿ ಏಟ್ ತಿಂದ್ರೆ, ಒಂದ್ ಸರಿ ಪೆಟ್ಟು ತಿಂದ್ರೆ ಆ ಒಂದು ಪೆಟ್ಟಿನಿಂದ ಬುದ್ಧಿ ಕಲಿತಾರೆ, ಓಕೆ ನಾನು ಹಿಂಗ್ ಮಾಡ್ತಾರದ್ ರಾಂಗು ಅಂತ. ಈಗ ಅಷ್ಟೆಲ್ಲ ದೊಡ್ಡ ಮ್ಯಾಟರ್ ಆಗಿ ಸುದೀಪ್ ಸರ್ ಹತ್ರವರೆಗೂ ಹೋಗಿ ಸುದೀಪ್ ಸರ್ ಅಷ್ಟೆಲ್ಲ ಅವ್ರಿಗೆ ಅಷ್ಟೆಲ್ಲ ಬುದ್ಧಿ ಹೇಳ್ದಾದ್ಮೇಲೂ ಸಹ ಇವರು ಮನೇಲಿರೋ ಕಂಟೆಸ್ಟೆಂಟ್ ಗಳ ಮೇಲೆ ಮಾತುಗಳನ್ನ ಜಾರಿ ಬಿಟ್ಬಿಡ್ತಾರೆ. ಹೇಗಂದ್ರೆ ಮಾತಾಡ್ತಾರೆ ಅಂದ್ರೆ ಎಷ್ಟು ಸರಿ. ಬಿಗ್ ಬಾಸ್ ಮನೆಯಲ್ಲಿ ಕೇವಲ ಅಶ್ವಿನಿ ಗೌಡ ಅವ್ರಿಗೆ ಮಾತ್ರ ಅಧಿಕಾರ ಇದೆಯಾ? ನಾನೇ ಬಿಗ್ ಬಾಸ್ ಅನ್ನೋ ಫೀಲಿಂಗ್ ಅಲ್ಲಿ ಏನಾದ್ರು ಅಶ್ವಿನಿ ಗೌಡ ಅವ್ರು ಇದಾರಂತ ನನಗೆ ಅನಿಸ್ತಾ ಇದೆ. ಯಾಕೆ ಅಂದ್ರೆ ಅಶ್ವಿನಿ ಗೌಡರ್ನ ಯಾರಾದ್ರೂ ಅಂದ್ರೆ ತಡ್ಕೊಳಲ್ಲ, ಅಶ್ವಿನಿ ಗೌಡ ಯಾರಾದ್ರೂ ನೀನು ಅಂದ್ರೆ ತಡ್ಕೊಳಲ್ಲ, ನೀವೂನೇ ಅನ್ಬೇಕು, ಮೇಡಮ್ಮೇ ಅನ್ಬೇಕು, ಅಥವಾ ಈ ಅಮ್ಮ ಅಂದ್ರೆ ಅಶ್ವಿನಿ ಗೌಡರ್ ತಡ್ಕೊಳಲ್ಲ. ಆದ್ರೆ ಬೇರೆ ವ್ಯಕ್ತಿಗಳ ವಿರುದ್ಧವಾಗಿ ಇಡಿಯಟ್ ಅಂತಾರೆ, ಮೈ ಫೂಟ್ ಅಂತಾರೆ, ಇವಾಗ ನೋಡಿದ್ರೆ ಬಕೀಟ್ ಅಂತಾರೆ, ಇಷ್ಟೆಲ್ಲ ಮತ್ತೆ ಅನ್ಕೊಂಡು ಇವರು ಕಾವ್ಯ ಮೇಲೆ ಹೋಗ್ತಾ ಇದ್ರು. ಪ್ರೋಮೋದಲ್ಲಿ ನೀವು ನೋಡಿದ್ರೆ ಕಾವ್ಯ ಮೇಲೆ ಅನ್ಕೊಂಡು ಸುಮಾರು ಒಂದು 10 ಸರಿ ಅನ್ನೋದೇ ಪ್ರೋಮೋದಲ್ಲಿ ಬಿಟ್ಟಿದ್ದಾರೆ. ಇಷ್ಟೆಲ್ಲ ಬೇರೆ ವ್ಯಕ್ತಿಗಳ ಮೇಲೆ ದಬ್ಬಾಳಿಕೆ ಮಾಡೋಂತ ಅಶ್ವಿನಿ ಗೌಡ ರೆಸ್ಪೆಕ್ಟ್ ಹೆಂಗ್ ಎಕ್ಸ್ಪೆಕ್ಟ್ ಮಾಡ್ತಾರೆ? ಇವಾಗ ನೀವು ಬೇರೆ ವ್ಯಕ್ತಿಗಳಿಗೆ ರೆಸ್ಪೆಕ್ಟ್ ಕೊಟ್ಟಾಗೆ ತಾನೇ ನಿಮ್ಗೆ ಯಾರಾದ್ರೂ ರೆಸ್ಪೆಕ್ಟ್ ಕೊಡೋದು. ಅಶ್ವಿನಿ ಗೌಡ ಅವ್ರು ನೆಗೆಟಿವ್ ಮಾಡ್ಬೇಕು ಅಥವಾ ಅಶ್ವಿನಿ ಗೌಡ ಅವ್ರ ಬಗ್ಗೆ ನೆಗೆಟಿವೇ ಮಾತಾಡ್ಬೇಕು ಅಂತ ಯಾರಿಗೂ ಇಲ್ಲ. ಅಲ್ಲಿ ಮನೇಲಿರೋಂಥ ಕಂಟೆಸ್ಟೆಂಟ್ ಗಳಿಗೂ ಇಲ್ಲ, ಇಲ್ಲಿ ಹೊರಗಡೆ ಇರೋಂಥ ಜನಗಳಿಗೂ ಇಲ್ಲ. ಬಟ್ ಅವ್ರು ಬಿಹೇವ್ ಮಾಡ್ತಾ ಇರೋ ರೀತಿ ಆ ತರ ಇದೆ. ಈಗ ಇವ್ರು ಬೇರೆ ವ್ಯಕ್ತಿಗಳಿಗೆ ರೆಸ್ಪೆಕ್ಟ್ ಕೊಟ್ಟು ಅವ್ರು ಏನಾದ್ರು ರಾಂಗ್ ವೇಲ್ ಬಿಹೇವ್ ಮಾಡಿದ್ರೆ ಇವ್ರ ಪರವಾಗಿ ಇವ್ರು ಸ್ವಲ್ಪ ಏನೋ ಸ್ಟ್ಯಾಂಡ್ ತಗೊಳಿದ್ರೆ ಕರೆಕ್ಟ್ ಆಗಿದೆ, ಇವ್ರು ರೆಸ್ಪೆಕ್ಟ್ ಕೇಳೋದ್ರಲ್ಲಿ ಕರೆಕ್ಟ್ ಆಗಿದೆ. ಇವರು ಬೇರೆ ಕಂಟೆಸ್ಟೆಂಟ್ ಗಳು ಎಲ್ಲರ ವಿರುದ್ಧವಾಗಿನೂ ಇವರು ನೆಗೆಟಿವ್ ಆಗಿ ಮಾತಾಡ್ತಾರೆ, ಜೋರಾಗೆ ಮಾತಾಡ್ತಾರೆ. ಇವ್ರ ವಿರುದ್ಧವಾಗಿ ಯಾರನ್ನು ಒಂದೇ ಒಂದು ಸಣ್ಣ ಪದ ಸಹ ಮಾತಾಡಬಾರ್ದು. ಇವಾಗ ಕೇವಲ ಇದು ಏನು ಒಂದಲ್ಲ ಎರಡಲ್ಲ, ಒಬ್ಬರ ಮೇಲೆ ದಬ್ಬಾಳಿಕೆ ಮಾಡ್ಕೊಂತಾನೆ ಹೋಗ್ತಾರೆ. ರಕ್ಷಿತಾ ಶೆಟ್ಟಿ ಮ್ಯಾಟ್ರ್ ಆದ್ಮೇಲೆ ಸಹನು ಏನು ಮ್ಯೂಟೆಂಟ್ ರಘು ಅವರು ಒಳಗಡೆ ಬಂದ್ರು, ಅವಾಗ್ಲೇ ಸಹ ನನ್ಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ, ನೀವು ಅನ್ನೋ ಜಾಗದಲ್ಲಿ ನೀನು ಅಂತ ಇದೆಯಾ ಅಂತ ರಘು ಅವ್ರ ಮೇಲೆ ಗಲಾಟೆ ಕಿತ್ತಿದ್ರು. ಈಗ ಕಾವ್ಯ ಅಂದಿದ್ ವಿಚಾರಕ್ಕೆ ಕಾವ್ಯ ಮೇಲೆ ಗಲಾಟೆ ಕೀಳ್ತಾ ಇದಾರೆ. ಅಂಡ್ ಇಲ್ಲಿ ಏನಪ್ಪಾ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಪ್ರೋಮೋದಲ್ಲಿ ಅಂದ್ರೆ, ಆ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡರ್ನ ಯಾರು ಪ್ರಶ್ನೆ ಮಾಡ್ಲೇಬಾರ್ದು. ಇಲ್ಲಿ ಇಷ್ಟೆಲ್ಲ ಗಲಾಟೆ ನಡೆಯೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಗಿಲ್ಲಿ ಅವ್ರನ್ನ ಇವ್ರು ಗಿಲ್ಲಿ ಮಾಡ್ತಾರ ತಪ್ಪು ಅಂತ ಇವ್ರು ಮಾತಾಡ್ಬೇಕಾದ್ರೆ ನೀವು ಕರೆಕ್ಟ್ ಆದಂತ ಇನ್ಫಾರ್ಮೇಶನ್ ಕೊಟ್ಟಿದ್ರಂತ ಪ್ರಶ್ನೆ ಕೇಳಿದ್ದೆ ಕಾವ್ಯ ತಪ್ಪಾಗೋಗಿದೆ. ಸೊ ಇದಕ್ಕೆ ಕೋಪ ಬಂದ್ಬಿಟ್ಟಿದೆ ಅಶ್ವಿನಿ ಗೌಡ ಅವ್ರಿಗೆ. ನನ್ನ ಪ್ರಶ್ನೆ ಮಾಡೋ ಅಧಿಕಾರ ಬಿಗ್ ಬಾಸ್ ಮನೆಯಲ್ಲಿ ಯಾರಿಗೂ ಇಲ್ಲ, ನನ್ನ ಪ್ರಶ್ನೆ ಮಾಡಬಾರ್ದು. ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಅಲ್ಲ, ನಾನೇ ಬಿಗ್ ಬಾಸ್ ಅನ್ನೋ ರೇಂಜ್ಗೆ ಅವರು ಕಂಟೆಸ್ಟೆಂಟ್ ಗಳ ಮೇಲೆ ಬಿಹೇವ್ ಮಾಡ್ತಾ ಇದಾರೆ ಅಂತ ನನಗೆ ಅನಿಸ್ತಾ ಇದೆ. ಈ ಒಂದು ಗಲಾಟೆ ಕುರಿತಾಗಿ, ಅಥವಾ ನೀವು ಈಗಾಗಲೇ ಪ್ರೋಮೋ ನೋಡಿದೀನಿ ಅನ್ಕೋತಾ ಇದೀನಿ, ಈ ಒಂದು ಪ್ರೋಮೋದಲ್ಲಿ ಇರುವಂತ ಗಲಾಟೆ ಕುರಿತಾಗಿ ಅಥವಾ ಅಶ್ವಿನಿ ಗೌಡ ಅವರ ಬಿಹೇವಿಯರ್ ಕುರಿತಾಗಿ ನಿಮ್ಮ ಅಭಿಪ್ರಾಯವೇನು? ಇನ್ನು ಅಶ್ವಿನಿ ಗೌಡ ಅವ್ರ ಬುದ್ಧಿ ಕಲ್ತಿಲ್ವ, ಇನ್ನು ಮುಂದಿನ ಎಪಿಸೋಡ್ಗಳೇನಾದ್ರೂ ಕಲಿತಾರ ಅಂದ್ಬಿಟ್ಟು ನಿಮಗೆ ಏನು ಅನಿಸುತ್ತೆ ಅಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ಥ್ಯಾಂಕ್ ಯು, ಧನ್ಯವಾದಗಳು.